ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಸೀರೆ ಬಟ್ಟೆಯಲ್ಲೇ ಈಸಿಯಾಗಿ ನಿಮ್ಮ ಸೀರೆಗೆ ನೀವೇ ಕುಚ್ಚನ್ನ ಹಾಕೋಬೋದು. ಅದು ಯಾವ ರೀತಿ ಅಂತ ತೋರಿಸ್ತೀನಿ. ಸೊ ಕಸ್ಟಮರ್ ಬಂದುಬಿಟ್ಟು ಸೀರೆ ಕೊಟ್ಟಿದ್ದರು. ಇದಕ್ಕೆ ಒಂದು ಸೈಡಲ್ಲಿ ಅವರೇನು ಬಟ್ಟೆ ಕಟ್ ಮಾಡಿಲ್ಲ. ಇದಕ್ಕೆ ಆ ಥರ ಬಟ್ಟೆಯಿಂದನೇ ಟಸಲ್ಸನ್ನ ಮಾಡಿ ರೆಡಿ ಮಾಡಿ ಹಾಕಬೇಕು ಅಂತ ಕೇಳಿದ್ರು. ಅದೇ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಅದಕ್ಕೆ ನೋಡಿ, ಇದಕ್ಕೇನು ಜಾಸ್ತಿ ಬಟ್ಟೆ ವೇಸ್ಟ್ ಆಗುತ್ತೆ ಅಂತ ಏನಿಲ್ಲ. ಬಟ್ ಕ್ಲಾತ್ ಹುಡ್ಕೋಕೆ ಹೋದರೆ ಎಷ್ಟೇ ನೀವು ಹುಡುಕಿದ್ರು ಕೂಡ ನಮಗೆ ಸ್ವಲ್ಪ ಆಪೋಸಿಟ್ ಆಗೇ ಕಾಣಿಸುತ್ತೆ. ಬಟ್ ಇದೇ ರೀತಿ ಸೀರೆಯಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡು ನೀವು ಹಾಕಿದಾಗ ನಿಮ್ಮ ಸೀರೆಗೆ ಪರ್ಫೆಕ್ಟಾಗಿ ಮ್ಯಾಚಿಂಗ್ ಆಗಿರುವಂಥ ಒಂದು ಹ್ಯಾಂಗಿಂಗ್ ಟಸಲ್ಸ್ಗಳನ್ನೋದು ಆಗುತ್ತೆ. ನಾನು ಎಷ್ಟು ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ, ಜಸ್ಟ್ ನೋಡಿ, ಸೀರೆ ಲೆಂತ್ ಅಂದರೆ ಆಲ್ರೆಡಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಜಸ್ಟ್ ಸ್ಯಾಂಪಲ್ ತೋರಿಸೋದಕ್ಕೋಸ್ಕರ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಬಟ್ಟೆ ಒಂದು ಇಂಚ್ 2 ಇಂಚಷ್ಟು ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸೀರೆ ಲೆಂತಷ್ಟು ಬಟ್ಟೆಯನ್ನು ರನ್ನಿಂಗ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈ ಸೀರೆಗೆ. ಹಾಗೆ ಇದು ಸ್ವಲ್ಪ ತೆಳು ಇರೋದ್ರಿಂದ ನಾನು ಆಲ್ರೆಡಿ ಈ ಥರ ನೆಟ್ ಕ್ಲಾತ್ ಏನಿದೆಯಲ್ವ, ಈ ಥರ ನೆಟ್ ಕ್ಲಾತ್ಗಳನ್ನ ಇದರೊಳಗಡೆ ಸೇಮ್ ಕಲರ್ನ ಹಾಕಿಬಿಟ್ಟು ಈ ಥರ ನೆಟ್ ಕ್ಲಾತ್ ಇಟ್ಕೊಂಡು, ಇಲ್ಲಿ ನೋಡಿ ಒಂದು ಉಲನ್ ಬಾಲ್ಸ್ ಇದೆ. ಈ ಉಲನ್ ಬಾಲ್ಸನ್ನ ಈ ರೀತಿ ಒಳಗಡೆ ಕವರ್ ಮಾಡಿಕೊಂಡು ಈ ರೀತಿ ಮಾಡೋದ್ರಿಂದ ಈ ಯೆಲ್ಲೋ ಕಲರ್ ಅನ್ನೋದು ನಿಮಗೆ ಹೈಲೈಟ್ ಕಾಣಿಸೋದಿಲ್ಲ, ನೀಟಾಗಿ ಬರುತ್ತೆ. ಹಂಗಾಗಿ ಎಕ್ಸ್ಟ್ರಾ ಒಂದು ನೆಟ್ ಕ್ಲಾತ್ ಅನ್ನೋದು ಹಾಕಿದ್ದೀನಿ. ನಿಮ್ಮ ಬಟ್ಟೆ ಸ್ವಲ್ಪ ಥಿಕ್ನೆಸ್ ಆಗಿದ್ದು ಈ ಥರ ನೆಟ್ ಥರ ಇಲ್ಲ, ಚೆನ್ನಾಗಿದೆ ಅನ್ನೋಂಗಿದ್ರೆ ಸೊ ಒಂದೇ ಬಟ್ಟೆ ಸಾಕು, ಮತ್ತು ಎಕ್ಸ್ಟ್ರಾ ನೆಟ್ ಕ್ಲಾತ್ ಅವಶ್ಯಕತೆ ಬೇಕಾಗಿಲ್ಲ. ಸೊ ಈ ಥರ ಉಲನ್ ಬಾಲನ್ನು ಇಟ್ಬಿಟ್ಟು ಇಲ್ಲಿ ನಾವು ಕಾಟನ್ ಥ್ರೆಡ್ ಬಂದು ನಾರ್ಮಲ್ ನಾವೇನು ಸೂಜಿ ಇದೆಯಲ್ಲ, ಬಟ್ಟೆ ಹೊಲಿಯೋ ಸೂಜಿಗೆ ನಾನಿಲ್ಲಿ 4 ಎಳೆ ದಾರನ ಸೇಮ್ ಕಲರ್ ದಾರನ ಪೋಣಿಸ್ಕೊಂಡಿದ್ದೀನಿ. ಇದೇ ರೀತಿ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಇದಕ್ಕೆ ಈ ರೀತಿ ಸುತ್ಕೊಂಡ್ಬಿಟ್ಟು ಟೈಟಾಗಿ ಒಂದು 2 ರಿಂದ 3 ರೌಂಡ್ ಸುತ್ತಕೊಂಡು ಇದಕ್ಕೆ ನೋಡಿ ನಾನು ನಾಟನ್ನು ಹಾಕ್ಕೊತಾ ಇದ್ದೀನಿ. ಟೈಟಾಗಿ ನಾಟನ್ನ ಹಾಕ್ಕೋಬೇಕು. ಈ ಥರ ಹಾಕಿದ ಮೇಲೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಬಾಲ್ಸ್ಗಳನ್ನ ಮಾಡ್ಕೋಬೇಕು. ನಿಮ್ಮ ಸೀರೆಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ಮಾಡ್ಕೊಳ್ಳಿ. ನಾನು ತೊಗೊಂಡಿರುವಂಥ ಮೆಜರ್ಮೆಂಟ್ ಬಟ್ಟೆ ಏನಿದೆಯಲ್ಲ, ಅದಕ್ಕೆ ಇಲ್ಲಿ ಸುಮಾರು ಒಂದು 20 ರಿಂದ 28 ಬಾಲ್ಸ್ಗಳಾಗಿದೆ. ಅದು 2 ಕಲರಲ್ಲಿ ಆಗಿದೆ. ಹಂಗಾಗಿ ಇಲ್ಲಿ ನಾನು ಈ ರೀತಿ ಫಸ್ಟ್ ಬಾಲ್ಸ್ಗಳನ್ನೋದು ರೆಡಿ ಮಾಡ್ಕೋಬೇಕು, ಉಲನ್ ಬಾಲ್ಸ್ಗಳನ್ನ. ಆಮೇಲೆ ಇದಕ್ಕೆ ಈ ರೀತಿ ಗೋಲ್ಡ್ ಕಲರು ಕ್ಯಾಪ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಇದಕ್ಕೆ ಗಮ್ ಹಾಕೋದಾಗಲಿ ಪೇಸ್ಟ್ ಮಾಡೋದಾಗಲಿ ಬೇಡ. ಹಾಗೆ ನೀವು ಕಾಟನ್ ಥ್ರೆಡ್ಡಿಂದನೇ ಅಟ್ಯಾಚ್ ಮಾಡಬೇಕಾದ್ರೆ ಟೈಟ್ ಹಾಕಿ ಕುಂತ್ಕೊಳ್ಳುತ್ತೆ. ಸೊ ಬಾಲ್ಸ್ನ ನೋಡ್ಕೊಂಡ್ಬಿಟ್ಟು ಕ್ಯಾಪ್ ತೊಗೊಳ್ಳಿ, ಇಲ್ಲ ಕ್ಯಾಪನ್ನ ನೋಡಿಕೊಂಡು ಬಾಲ್ಸ್ನ ರೆಡಿ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಬಿಗ್ ಸೈಜಲ್ಲಿ ಡಿಸೈನ್ ಇರುವಂಥ ಕ್ಯಾಪ್ಸ್ಗಳನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಈ ರೀತಿ ಈ ಸೀರೆಗೆ ಮೇಯ್ನಾಗಿ 2 ಕಲರಲ್ಲಿ ಬಾಲ್ಸ್ಗಳನ್ನ ಕ್ಯಾಪ್ ಗೀಸ್ಗಳನ್ನ ಕರೆಕ್ಟಾಗಿ ಕೌಂಟ್ ನೋಡಿಕೊಂಡು ಸೀರೆಗೆ ನಿಮಗೆ ಎಷ್ಟು ಬೇಕೋ ನೋಡ್ಕೊಬಿಟ್ಟು ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಯಾವ ರೀತಿ ರೆಡಿ ಮಾಡೋದು ಅಂತ ತೋರಿಸಿದ್ದೀನಿ. ಇದಕ್ಕೆ ಕ್ರೋಶದಲ್ಲಿ ಚೈನ್ಗಳನ್ನ ಹಾಕ್ತಾ ಇದ್ದೀನಿ. ಹಾಗಾಗಿ ಇದಕ್ಕೆ ಚೈನ್ ಹಾಕೋದಕ್ಕೆ ಸೇಮ್ ಪಲ್ಲು ಕಲರ್ ದಾರ ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಎಕ್ಸ್ಟ್ರಾ ಲುಕ್ಕು ಬೇಕು ಅಂತಂದರೆ ಎಕ್ಸ್ಟ್ರಾ ವರ್ಕ್ ಕೂಡ ನೀವು ಮಾಡಿಕೊಂಡು ಹಾಕ್ಕೋಬೋದು. ಬಟ್ ನಾನಿಲ್ಲಿ ಜಸ್ಟ್ ಚೈನ್ಗಳು ಮಾತ್ರ ಹಾಕಿಬಿಟ್ಟು ಇದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕಡಿಮೆ ಮಣಿ ಇರಲಿ ಅಂತ ಹೇಳಿದಕ್ಕೆ, ಬಟ್ ಅಲ್ಲಿ ಕ್ಯಾಪು ಹೈಲೈಟಾಗಿ ಕಾಣಿಸುತ್ತೆ. ಹಂಗಾಗಿ ನಾನಿಲ್ಲಿ ಮಣಿ ಏನು ಆ್ಯಡ್ ಮಾಡ್ದೇನೆ, ಹಾಗೆ ಜಸ್ಟ್ ನಾನಿಲ್ಲಿ ಚೈನ್ ವರ್ಕ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಚೈನ್ ಹಾಕೋದಕ್ಕೆ ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು, ಯಾವ ಡಿಸೈನ್ ಕೂಡ ಮಿಸ್ ಆಗೋದಿಲ್ಲ. ಇಲ್ಲಿ ಚೈನ್ ಹಾಕೋದಕ್ಕೆ ನೋಡಿ, ಇದಕ್ಕೆ ಕೂಡ ರೆಡಿಮೇಡ್ ಟಸಲ್ಸ್ ಬಂದಿತ್ತು, ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಬಿಟ್ಟು ಈ ಡಿಸೈನ್ ಅನ್ನೋದು ಹಾಕ್ತಾಯಿದ್ದೀನಿ. ಸೊ ರೆಗಲಾಗಿ ಬಳಸುವಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ದಾರನ ಎಳ್ಕೊಂಡು ಲಾಕ್ ಮಾಡ್ಕೊತೀವಲ್ಲ, ಆ ರೀತಿ 2 ಲಾಕನ್ನು ಮಾಡ್ಕೋಬೇಕು. 2 ಲಾಕನ್ನು ಹಾಕಬೇಕು. ನಾನಿಲ್ಲೇನು ಪಿಕೋ ಮಾಡಿಸಿಲ್ಲ, ಹಾಗೆ ಅದೇ ಒಂದು ಇದಾಗಿದೆಯಲ್ಲ ಅದಕ್ಕೇ ಹಾಕ್ತಾಯಿದ್ದೀನಿ. ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ ನೋಡಿ, 1 ಚೈನ್ 2 ಚೈನ್ 3 ಚೈನ ಮಾಡ್ಕೋಬೇಕು. 3 ಚೈನ ಮಾಡಿಕೊಂಡು ಈ 3 ಚೈನ್ ಎಲ್ಲಿ ಬರ್ತಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. 3 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಮತ್ತೆ 3 ಚೈನ ಮಾಡ್ಕೊತಾ ಇದ್ದೀನಿ. ಮತ್ತು ಈ 3 ಚೈನ್ ಹಾಕಿ ಎಲ್ಲಿ ಬರುತ್ತೆ ನೋಡ್ಕೊಂಬಿಟ್ಟು ಅಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ 3 ಚೈನ ಮಾಡ್ಕೋಬೇಕು. ಮತ್ತು ಈ 3 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು.
ಮತ್ತೆ 3 ಚೈನ ಮಾಡ್ಕೊತಾ ಇದ್ದೀನಿ, ಮತ್ತೆ ಲಾಕ್, ಮತ್ತೆ 3 ಚೈನ್, ಮತ್ತೆ ಇದು ಎಲ್ಲಿ ಬರುತ್ತೆ ನೋಡ್ಕೊಂಡ್ಬಿಟ್ಟು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ, ಮತ್ತೆ 3 ಚೈನ ಹಾಕ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ಈ ರೀತಿ 3 ಚೈನ ಹಾಕ್ಕೊಂಡು ಹೋಗಬೇಕು. ಇದು ಬಂದು ಜಸ್ಟ್ ಸಿಂಪಲ್ಲಾಗಿ ಅದೊಂದು ಕಾರಣಕ್ಕೋಸ್ಕರ ಬೇಕು ಅನ್ನೋಂಗಿದ್ರೆ ಈ ಥರ ಚೈನ್ಗಳನ್ನ ಹಾಕ್ಕೊಂಡೋಗಿ. ಇಲ್ಲ ನಮಗೆ ಸ್ವಲ್ಪ ಇನ್ನೂ ಕ್ರೋಶದಲ್ಲಿ ಹೆವಿ ವರ್ಕ್ನ ಮಾಡಿಕೊಂಡು ಆ ಕ್ಯಾಪ್ಸ್ಗಳನ್ನ ಹಾಕ್ಕೊತೀವಿ ನಾವು ಹ್ಯಾಂಗಿಂಗ್ ಟಸಲ್ಸ್ಗಳನ್ನ ಅಂದ್ಕೊಳ್ಳೋಂಗಿದ್ರೆ ಇಲ್ಲಿ ಡಬಲ್ ಕ್ರೋಶೆ ಕಂಬದಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡು ಸ್ವಲ್ಪ ವರ್ಕ್ ಮಾಡಿಕೊಂಡು ಕೂಡ ನೀವು ಹಾಕ್ಕೋಬೋದು. ಸೊ ಈ ರೀತಿ ಚೈನ್ಗಳನ್ನೋದು ಹಾಕ್ಕೋಬೇಕು. ಸೊ ಸ್ಯಾರಿ ಫುಲ್ಲು ಈ ರೀತಿ ಫಸ್ಟ್ ಸ್ಟೆಪ್ಪು ಚೈನ್ಗಳನ್ನೋದು ಹಾಕ್ಕೊಂಡು ಹೋಗಬೇಕು. ನಿಮಗೆ ಕಾಣಿಸ್ತಾ ಇದೆ ನೋಡಿ, 3 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಈ ಒಂಥರ ಚೈನ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಮೆಜರ್ಮೆಂಟ್ ಅವಶ್ಯಕತೆ ಇರೋದಿಲ್ಲ. ಆರಾಮಾಗಿ ಆ ಚೈನ್ ಗ್ಯಾಪನ್ನು ಕೊಟ್ಕೊಂಡ್ಬಿಟ್ಟು ನೀವು ಒಂದೊಂದನ್ನು ಅಟ್ಯಾಚನ್ನ ಮಾಡ್ಕೋಬೋದು. ಇಲ್ಲಿ ಸೇಮ್ ಕಲರ್ ದಾರ 4 ಎಳೆ ದಾರನ ಸುತ್ಕೊಂಡಿದ್ದೀನಿ ಸೂಜಿಗೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಹಾಕ್ತಾ ಇದ್ದೀನಿ ಅಲ್ವಾ, ಇಲ್ಲೇನು 2 ಲಾಕನ್ನು ಮಾಡ್ಕೊಂಡಿದ್ದೀವಲ್ವ ಅಲ್ಲಿ ಈ ರೀತಿ ಒಂದ್ಸತಿ ಒಂದು ನಾಟನ್ನು ಹಾಕ್ಕೊತಾ ಇದ್ದೀನಿ. ಒಂದು ನಾಟನ್ನು ಹಾಕಿದ ಮೇಲೆ ಈಗ ಒಂದು ಕ್ಯಾಪ್ ಬೀಡ್ಸನ್ನು ಹಾಕ್ತಾ ಇದ್ದೀನಿ. ಒಂದು ಕ್ಯಾಪ್ ಬೀಡ್ ಹಾಕಿದ ತಕ್ಷಣವೇ ನೋಡಿ, ಈಗ ನಾನು ಏನು ರೆಡಿ ಮಾಡ್ಕೊಂಡಿರೋಂಥ ಬಾಲ್ಸ್ ಏನಿದೆಯಲ್ಲ ಇದನ್ನು ಕೂಡ ಇದರೊಳಗಡೆ ಹೊಂದ್ಸ್ಕೊತಾ ಇದ್ದೀನಿ. ರೀತಿ ಪೋಣಿಸ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಚಿಕ್ಕ ಕಲರು ಗೋಲ್ಡ್ ಕಲರ್ ಬೀಡ್ಸನ್ನ ಆ್ಯಡ್ ಮಾಡಿ, ಒಂದು ಶುಗರ್ ಬೀಡ್ಸ್ ಇದೆಯಲ್ಲ ಆ ಒಂದು ಸೈಜಲ್ಲಿ ಈ ಒಂದು ಬೀಡ್ಸ್ ಇದೆ. ನೋಡಿ ಈ ರೀತಿಯಾಗಿ ಸ್ಮಾಲ್ ಬೀಡ್ಸ್ ಹಾಕಿದ ಮೇಲೆ ಮತ್ತೆ ಮಿಡ್ಲಲ್ಲಿ ಮೆಜರ್ಮೆಂಟ್ನ ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಮತ್ತು ರಿವರ್ಸಿಗೆ ಸೂಜಿನ ಮೇಲೆ ತಂದ್ಕೋಬೇಕು ಮೇಲ್ಗಡೆ ಸೂಜಿನ ಎಳ್ಕೋಬೇಕು. ಈ ರೀತಿ ಟೈಟಾಗಿ ಇಟ್ಕೊಂಡು ಕರೆಕ್ಟಾಗಿ ಅದು ಕುಂತ್ಕೊಂಡಿದೆಯಲ್ಲ ಅಂತ ನೋಡ್ಕೊಂಬಿಟ್ಟು ಸೊ ಟೈಟ್ ಮಾಡ್ಕೊಂಡ್ಮೇಲೆ ಮತ್ತೆ ಅದೇ ಒಂದು ಚೈನಲ್ಲಿ ಮತ್ತೆ ಸೂಜಿನ ಹಾಕಿಬಿಟ್ಟು ಒಂದು 2-3 ಸತಿ ಗಂಟು ಹಾಕ್ಕೊಂಡ್ಬಿಟ್ರೆ ಟೈಟಾಗಿ ಕುಂತ್ಕೊಳ್ಳುತ್ತೆ. ತುಂಬಾ ಈಸಿ ಡಿಸೈನ್ ಫ್ರೆಂಡ್ಸ್ ಇದು. ಯಾವುದೇ ಒಂದು ಕ್ರೋಶ ಹಾಕೋ ಟೆನ್ಷನ್ ಇಲ್ಲ. ಆರಾಮಾಗಿ ನೀವು ನಿಮ್ಮ ಬಟ್ಟೆನೇ ಉಳಿಸ್ಕೊಂಡ್ಬಿಟ್ಟು ನೀವು ಆರಾಮಾಗಿ ಈ ಡಿಸೈನ್ನ ಟ್ರೈ ಮಾಡ್ಕೊಬೋದು. ನೋಡೋದಕ್ಕೆ ಲುಕ್ ವೈಸ್ ಚೆನ್ನಾಗೂ ಬರುತ್ತೆ, ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಆಮೇಲೆ ಇನ್ನೂ ಒಂದು ಏನಪ್ಪ ಅಂತಂದರೆ ಚೈನ್ ಹಾಕೋದಕ್ಕೆ ನಿಮಗೆ ಬರಲ್ಲ ಅನ್ನೋರು ಆ ಟೇಪ್ ಮೆಜರ್ಮೆಂಟ್ನ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಡೈರೆಕ್ಟಾಗಿ ಪಲ್ಲುಗೆ ನೀವು ಅಟ್ಯಾಚ್ ಕೂಡ ಮಾಡ್ಕೋಬೋದು. ನೋಡಿ ಎಷ್ಟು ಟಿಫಾಗಿ ಕುಂತ್ಕೊಂಡಿದೆ ಅಂತ, ತುಂಬ ಟೈಟಾಗಿ ಕುಂತ್ಕೊಳ್ಳುತ್ತೆ. ಹಾಗೆ ಇನ್ನೂ ಒಂದೇನಪ್ಪ ಅಂದರೆ ಗಮ್ ಪೇಸ್ಟ್ ಮಾಡುವಂಥ ಕೆಲಸ ಇಲ್ಲ. ಏನು ನಾವು ಟೈಟಾಗಿ ಎಳ್ಕೊಂಡು ಲಾಕ್ ಮಾಡಿದ್ದೀವಲ್ವ ಅದರಲ್ಲೇ ಒಂದು ನೀಟಾಗಿ ಕರೆಕ್ಟಾಗಿ ಕುಂತ್ಕೊಂಡಿದೆ. ಲೂಸ್ ಆಗುತ್ತೆ, ಕೆಳಗಡೆ ಬರುತ್ತೆ, ಕ್ಯಾಪ್ ಮಾತ್ರ ಮೇಲೆ ಉಳಿಯುತ್ತೆ, ಸಪ್ರೇಟ್ ಉಳಿಯುತ್ತೆ ಅನ್ನೋ ಪ್ರಾಬ್ಲಮ್ ಇಲ್ಲ, ನೀಟಾಗಿ ಬರುತ್ತೆ. ನೋಡಿ ಇದೇ ರೀತಿ ಕಂಪ್ಲೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಹೋಗಬೇಕು. ಸೊ ಮೆಜರ್ಮೆಂಟ್ ಬಂದು ನೋಡಿ ನಾನು ಎಷ್ಟು ಚೈನ್ ಗ್ಯಾಪ್ಗಳನ್ನ ಕೊಡ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಏನು 3 ಚೈನ್ ಇದೆಯಲ್ಲ 1 2 3 4 5 3 ಚೈನ್ನ ಸ್ಕಿಪ್ ಮಾಡಿಕೊಂಡು 5ನೇ 3 ಚೈನ್ ಫಸ್ಟ್ ಲಾಕ್ ಏನಿದೆಯಲ್ಲ ಆ ಲಾಕಲ್ಲಿ ಮತ್ತೆ ನೀಡಲ್ನ ಹಾಕಿಬಿಟ್ಟು ಮತ್ತೆ ಒಂದು ಸತಿ ಗಂಟು ಹಾಕ್ಕೊಳ್ಳೋಣ. ಫಸ್ಟು ಒಂದು ಸತಿ ನಾಟನ್ನು ಹಾಕ್ಕೊಂಡ್ಬಿಟ್ಟು ಕ್ಯಾಪ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಯಾವುದೇ ಒಂದು ಮೆಜರ್ಮೆಂಟ್ನ ತೊಗೊಂಡಿಲ್ಲ, ಹಾಗೆ ಕ್ಲಾತಲ್ಲಿ ಫಸ್ಟ್ ರೆಡಿ ಮಾಡಿಕೊಂಡು ಒಂದೊಂದು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಸೊ ಯಾರು ಬೇಕಿದ್ರೆ ಟ್ರೈ ಮಾಡಿ, ತುಂಬಾ ಈಸಿ ಬರುತ್ತೆ, ಅಂಥ ಹೆವಿ ವರ್ಕ್ ಇಲ್ಲ, ಬೇಗನೆ ಮುಗಿದೋಗುತ್ತೆ. ಡಿಫ್ರೆಂಟಾಗಿ ಏನಾದರೂ ಬೇಕು ಅಂದರೆ ಖಂಡಿತವಾಗ್ಲೂ ಡಿಸೈನ್ನ ನೀವು ಟ್ರೈ ಮಾಡ್ಕೊಳ್ಳಿ. ಈಗ ನೋಡಿ ಸ್ಯಾರಿ ಕಲರ್ ಏನಿದೆಯಲ್ಲ ಇದೇ ಕಲರಲ್ಲಿ ಜಾಸ್ತಿ ಇದೆ, ಜಸ್ಟ್ ಇದು ಕಮ್ಮಿ ಕ್ವಾಂಟಿಟಿ ಇರೋದ್ರಿಂದ ನಾನು ಅಲ್ಲೊಂದು ಹಾಕ್ತಾಯಿದ್ದೀನಿ. ನಿಮಗೆ ಡಬಲ್ ಕಲರಲ್ಲಿ ಥ್ರೆಡ್ ಬಟ್ಟೆ ಇತ್ತು ನಮಗೆ ಆರಾಮಾಗಿದ್ದರೆ ಅದು ಒಂದು ಕಲರು ಇದು ಒಂದು ಕಲರಲ್ಲೇ ಕೂಡ ನೀವು ಹಾಕ್ಕೋಬೋದು. ನಿಮ್ಮ ಐಡಿಯಾದ ಮೇಲೆ ನೋಡಿಕೊಂಡು ಎಷ್ಟಿದೆ ಅಂತ ನೋಡಿಕೊಂಡು ಫಸ್ಟ್ ಕೌಂಟ್ ಮಾಡ್ಕೊಳ್ಳಿ, ಎಷ್ಟು ತಯಾರಿ ಮಾಡ್ಕೊಂಡಿದ್ದೀವಿ ನಾವು ಅಂತ ಕೌಂಟ್ ಮಾಡಿಕೊಂಡು ಎಲ್ಲೆಲ್ಲಿ ಎಷ್ಟೆಷ್ಟು ಹಾಕಬೇಕು, ಯಾವ ಕಲರಲ್ಲಿ ಹಾಕಬೇಕು ಅಂತ ನೋಡ್ಕೊಂಬಿಟ್ಟು ಒಂದು ಸತಿ ಕುಂತ್ಕೊಂಡು ಅಟ್ಯಾಚ್ ಮಾಡ್ಕೊಂಬಿಟ್ರೆ ಮುಗಿದೇ ಹೋಯ್ತು, ಡಿಸೈನ್ ಕಂಪ್ಲೀಟಾಗಿ ಸ್ಯಾರಿ ಫುಲ್ ನಿಮಗೆ ಡಿಸೈನ್ ಅನ್ನೋದು ಬರುತ್ತೆ. ಸೊ ಮತ್ತೆ ನೋಡಿ ರಿವರ್ಸಲ್ಲಿ ನೀಡಲ್ನ ಹಾಕ್ತಾಯಿದ್ದೀನಿ. ಮತ್ತು ಮೇಲೆ ಭಾಗಕ್ಕೆ ಸೂಜಿನ ತಗೊಂಡು ಸೊ ಟೈಟಾಗಿ ಎಳ್ಕೊಂಡಾಗ ಸೊ
ಸೊ ಆ ಕ್ಯಾಪ್ ಏನಿದೆಯಲ್ಲ ಆ ಬಾಲ್ಗೆ ಟೈಟಾಗಿ ಕುಂತ್ಕೊಳ್ಳುತ್ತೆ. ಮತ್ತು ಒಂದು 2 ರಿಂದ 3 ಸರ್ತಿ ನಾಟ್ ಹಾಕ್ಕೊಳ್ಳಿ. ಸೊ ಡಿಸೈನ್ ಬಂದು ನೋಡಿ ಈ ಥರ ಬರುತ್ತೆ. ನಾನು ಸ್ಯಾರಿ ಫುಲ್ಲಾಗಿ ಎಲ್ಲವನ್ನು ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ರೀತಿಯಾಗಿ ಬರುತ್ತೆ ಡಿಸೈನು. ಸೊ ಫೈನಲ್ ಲುಕ್ಕು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಫಸ್ಟ್ ಎಲ್ಲವನ್ನು ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಬರ್ತೀನಿ. ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ಅಟ್ಯಾಚ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಹಾಕಿದ ಮೇಲೆ ಲುಕ್ ಬಂದು ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ. ಡಿಫ್ರೆಂಟ್ ಆದಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಸೀರೆ ಬಟ್ಟೆಯಲ್ಲೇ ಈ ರೀತಿ ಆರಾಮಾಗಿ ನೀವು ಹಾಕ್ಕೋಬೋದು. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಮಿಕ್ಕಿದೆ. ಈ ಒಂದು ಗ್ಯಾಪಲ್ಲಿ ಹಾಕಿರೋದ್ರಿಂದ ನಾನು ಮಾಡ್ಕೊಂಡಿರುವಂಥ 28 ಪೀಸಲ್ಲಿ ಇನ್ನೊಂದು 8 ಪೀಸಸ್ ಕೂಡ ಉಳ್ಕೊಂಡಿರ್ತದೆ. ಆ್ಯಕ್ಚುಲಿ 20 ಪೀಸಸ್ ಹೋಗಿದೆ ಅಂತ ಅಂದ್ಕೊಂಡಿದ್ದೀನಿ, ಕೌಂಟ್ ಮಾಡಿಲ್ಲ. 20 ಪೀಸನ್ನು ಹಾಕಿದ್ದೀನಿ ಅಷ್ಟೇ ಈ ಒಂದು ಗ್ಯಾಪಲ್ಲಿ. ಇನ್ನೂ ಸ್ವಲ್ಪ ಹತ್ತಿರ ಬೇಕಿದ್ರೆ ಕೂಡ ನೀವು ಇನ್ನೂ ಹತ್ತಿರ ಹಾಕ್ಕೋಬೋದು. ಸೊ ಕಂಪ್ಲೀಟ್ ಫೈನಲ್ ಲುಕ್ಕು ನೋಡ್ಬೋದು ನೀವು. ಈ ಥರ ಬರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಸೀರೆ ಕ್ಲಾತಿಂದ ಆಗಿರೋದ್ರಿಂದ, ಅವ್ರದ್ದೇ ಬಟ್ಟೆ ಆಗಿರೋದ್ರಿಂದ ಇದಕ್ಕೆ ಕ್ಯಾಪ್ಸ್ ಮಾತ್ರ ಖರೀದಿ ಮಾಡಿದ್ದೀನಿ. ಸ್ವಲ್ಪ ಕೆಲಸ ಮಾಡೋದಕ್ಕೆ ಟೈಮ್ ಇದೆ. ಆ ಒಂದು ಟೈಮ್ ಪ್ರಕಾರ ನೋಡೋದಾದರೆ ಒಂದು 400 ಇಂದ 450ವರೆಗೂ ಚಾರ್ಜಸ್ನ ಮಾಡ್ಕೋಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ ಮೇಲೆ ಕೂಡ ನೋಡ್ಕೊಂಡ್ಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.